ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 2ನೇ ಪಾಠ ಅಂಕಗಣಿತದ ಉಕ್ತಿಗಳು ಈ ಪಾಠದ ಕೊನೆ ಹಂತದಲ್ಲಿ ಅಂದರೆ ಪೇಜ್ ನಂಬರ್ 44, 45 ಹಾಗೆ 46 ಈ ಪೇಜಲ್ಲಿ ಬರುವಂಥ ಎಲ್ಲ ಟಾಪಿಕ್ಸ್ ಹಾಗೆ ಎಲ್ಲ ಒಂದು ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಾಗೆ ಹಿಂದಿನ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನಾನು ವಿವರಣಾತ್ಮಕ ಉತ್ತರವನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಲಾಸ್ಟ್ 1ನೇ ಕ್ವೆಶನ್ನ ನಾನು ಸಾಲ್ವ್ ಮಾಡಿದ್ದೆ. ಈಗ 2ನೇ ಕ್ವೆಶನ್ ಇಲ್ಲಿ ನೋಡಿ. ಎಡಬದಿ LHS ಮತ್ತು ಬಲಬದಿ RHS. ಎಡಬದಿ ಅಂದರೆ ಎಡಗಡೆ ಇರುವಂಥದ್ದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಂತ ಕರಿತೀವಿ. ಬಲಬದಿ ರೈಟ್ ಹ್ಯಾಂಡ್ ಸೈಡ್ಗಳಲ್ಲಿರುವ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ ನಂತರ ಬಾಕ್ಸ್ಗಳನ್ನು ಈ ಒಂದು ಚಿಹ್ನೆಗಳಿಂದ ದೊಡ್ಡದು ಚಿಕ್ಕದು ಅಥವಾ ಸಮ ಚಿಹ್ನೆಯಿಂದ ಭರ್ತಿ ಮಾಡಿ. ಇದಕ್ಕಾಗಿ ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಮತ್ತು ಆವರಣಗಳ ತಾರ್ಕಿಕತೆ ಮತ್ತು ತಿಳುವಳಿಕೆಯನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಇದನ್ನ ಸಾಲ್ವ್ ಮಾಡಬಾರ್ದು, ಅದನ್ನು ಫಸ್ಟ್ ನೋಡಿ ಉಕ್ತಿನ ನೋಡಿ ಇದರಲ್ಲಿ ಯಾವ ದೊಡ್ಡದು ಯಾವ ಸಣ್ಣದು ಅಂತ ಹೇಳಿ ನಾವು ಗೆಸ್ ಮಾಡಬೇಕು. ಓಕೆ, ಸೊ ಇದರ ನೇರವಾಗಿ ಉಕ್ತಿಗಳನ್ನು ಬೆಲೆನ ಕಂಡು ಹಿಡಿಯುವ ಬದಲು ಈ ರೀತಿ ನಾವು ನೋಡಿ ಒಂದು ಆವರಣಗಳಿರೋದನ್ನಾಗಲಿ ಪದಗಳು ನಮ್ಮ ತಿಳುವಳಿಕೆನ ಉಪಯೋಗಿಸಿ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲನೇ ಕ್ವೆಶನ್ನ ನೋಡಿ. ಇಲ್ಲಿ 8 - 3 × 29 ಅಂತ ಇದೆ. ಈ ಕಡೆ ಏನಿದೆ 3 - 8 ಅಂತ ಇದೆ. ಓಕೆ, ಇಂಟು 29. ಸೊ ಗುಣಾಕಾರ ಆಗ್ತಿರೋ ಸಂಖ್ಯೆ ಸೇಮ್ 29. ಬಟ್ ಆವರಣದಲ್ಲಿರೋದು ನೋಡ್ರಿ 8 - 3 ಎಷ್ಟು ಬರುತ್ತೆ? ಇದು 5 ಬರುತ್ತಾ? 3 - 8 ಅಂದರೆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದರೆ ಈ ಕಡೆ ಏನು ಬರ್ತೈತಿ? -5 ಬರ್ತೈತಿ. ಸೊ 5 ದೊಡ್ಡದ -5 ದೊಡ್ಡದ? 5 ದೊಡ್ಡದು. ಸೊ ಅಂದರೆ ಸಂಖ್ಯೆ ಸೇಮ್ ಇದ್ದರೆ ಪ್ಲಸ್ ಚಿಹ್ನೆ ಹೊಂದಿರುವಂಥ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿರುತ್ತೆ, ಮೈನಸ್ ಚಿಹ್ನೆ ಇರೋದು ಚಿಕ್ಕ ನಂಬರ್ ಆಗಿರುತ್ತೆ. ಸೊ ಇದು ಏನು ಬರ್ತೈತೆ ಅಂದರೆ ಆನ್ಸರು ಪಾಸಿಟಿವ್ ಅಲ್ಲಿ ಬರೋದ್ರಿಂದ ಈ ಕಡೆ ಇರುವಂಥ ಉಕ್ತಿ ದೊಡ್ಡದು ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಈಗ 2ನೇ B 15 + 9 × 18. ಈ ಕಡೆ ಆವರಣದಲ್ಲಿ 15 + 9 × 18 ಅಂತ ಇದೆ. ಇದರ ಅರ್ಥ ಏನು? 18 9 ಬಾರಿ ಗುಣಾಕಾರ ಆಗ್ತೈತಿ. ಇಲ್ಲಿ ಫಸ್ಟು 15 + 9 ಮಾಡಿ ಬಂದ ಆನ್ಸರು 18ರಿಂದ ಗುಣಾಕಾರ ಆಗ್ತಾ ಇದೆ. ಓಕೆನಾ? ಈಗ ಈ ಕಡೆ ಏನಾಗ್ತಿದೆ ಅಂದ್ರೆ 9 × 18 ಮಾಡಿದ್ದಾರೆ, ಅದಕ್ಕೆ 15 ಕೂಡಿಸ್ತಾ ಇದ್ದಾರೆ. ಇಲ್ಲೇನು 15 + 9 ಆನ್ಸರ್ ಎಷ್ಟು ಬರುತ್ತೆ? 24. 24 × 18 24 18 ಬಾರಿ ಗುಣಿಸ್ತಾ ಇದ್ದಾರೆ. ಇಲ್ಲಿ ಏನಾಗ್ತೈತಿ? 18 × 9. ಈ ಕಡೆ ಬಿಯಲ್ಲಿ ಏನಾಗ್ತಿದೆ ಅಂದ್ರೆ 18 × 9 ಮಾಡಿದರೆ ಎಷ್ಟು ಬರುತ್ತೆ? 162. ಅದಕ್ಕೆ 15 ಕೂಡಿಸಿದ್ರೆ ಕಡಿಮೆ ಬರುತ್ತೆ. ಆದರೆ ಇಲ್ಲಿ 15 + 9 ಮಾಡಿದ್ರೇ ಒಂದು ದೊಡ್ಡ ಸಂಖ್ಯೆ ಬರುತ್ತೆ. ಅದನ್ನು 18 ಬಾರಿ ಗುಣಿಸಿದ್ರೆ ಇನ್ನೂ ದೊಡ್ಡ ಸಂಖ್ಯೆ ಬರುತ್ತೆ. ಸೊ ಆದ್ದರಿಂದ ಈ ಕಡೆ ಸೈಡ್ ಇರುವಂತಹ ಉಕ್ತಿ ದೊಡ್ಡದು ಅಂತ ಹೇಳಿ ಮಾರ್ಕ್ ಮಾಡ್ತೀವಿ. ನೆಕ್ಸ್ಟ್ ಸಿಯಲ್ಲಿ ಇದನ್ನು ನಾವು 23 ಇಂಟು ಬ್ರ್ಯಾಕೆಟಲ್ಲಿ 17 - 9. ಇಲ್ಲೇನು ಅನಿಸ್ತಾ ಇದೆ ನಿಮಗೆ? ಎಲ್ಲ ಸಂಖ್ಯೆಗಳು ಸೇಮ್, ಆದರೆ ಇಲ್ಲಿ ಚಿಹ್ನೆ ಮೈನಸ್ ಇದೆ, ಇಲ್ಲಿ ಪ್ಲಸ್ ಐತೆ ಅಷ್ಟೇ. ಇದನ್ನು ನಾವು ಈ ಥರ ಇಲ್ಲಿರೋಂಥ ಥರ ಬರ್ಕೊಂಡ್ರೆ 23 × 19 -23 ಇದು 17 ಇದು 9. ಸೊ ಈ ಥರ ಬರ್ತದೆ. ಸೊ ಈಗ ನೋಡಿದ್ರೆ ಎಲ್ಲ ಸಂಖ್ಯೆಗಳು ಸೇಮ್, ಆದರೆ ನಡುವಿರುವಂತಹ ಚಿಹ್ನೆ ಮಾತ್ರ ಬೇರೆ ಆಗಿದೆ. ಇಲ್ಲಿ ಮೈನಸ್ ಐತಿ, ಇಲ್ಲೇ ಪ್ಲಸ್ ಐತಿ. ಸೊ ಮೈನಸ್ ಮಾಡಿದರೆ ನಮ್ಗೆ ಉತ್ತರ ಜಾಸ್ತಿ ಬರುತ್ತಾ, ಪ್ಲಸ್ ಮಾಡಿದರೆ ಜಾಸ್ತಿ ಬರುತ್ತಾ? ನಾವು ಉತ್ತರನ ಪ್ಲಸ್ ಮಾಡಿದ್ರೆ ಇದರ ಒಂದು ಗುಣಲಬ್ಧ ಇದ್ರ ಗುಣಲಬ್ಧನ ಪ್ಲಸ್ ಮಾಡಿದ್ರೆ ನಮಗೆ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಏನಾಗ್ತೈತಿ? ಈ ಕಡೆ ಇರುವಂಥ ಉಕ್ತಿ ದೊಡ್ಡದಾಗುತ್ತೆ. ನೆಕ್ಸ್ಟ್ ಡಿಯಲ್ಲಿ ನೋಡೋಣ. 34 - 28 × 42. ಸೊ ಇಲ್ಲಿ 34 × 42 - 28 × 42. ಸೊ ಸಂಖ್ಯೆಗಳು ಸೇಮ್ ಇದ್ದಾವೆ. ಇಲ್ಲಿ 42 ಕಾಮನ್ ಇದೆ. ಸೊ ಅದನ್ನು ಆವರಣದ ಹೊರಗಡೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ 34 - 28 ಅದನ್ನು ಈ ಥರ ಬರೆದಿದ್ದಾರೆ. ಸೊ ನೋಡಿದ್ರೆ ಈ ಉಕ್ತಿನ ಈ ಥರ ಬರೆದಿದ್ದಾರೆ, ಹೌದಾ? ಮೈನಸ್ ಚಿಹ್ನೆ. ಸೊ ಆದ್ದರಿಂದ ಇದೇನಾಗುತ್ತೆ? ಆನ್ಸರ್ ಸೇಮ್ ಬರುತ್ತೆ. ಇದರ ಉತ್ತರ ಸೇಮ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ 3ನೇದು
ಸಂಖ್ಯೆ 14 ಪಡೆಯುವ ಒಂದು ವಿಧಾನ ಇಲ್ಲಿದೆ. ಏನು ಅಂದರೆ 2 ಇಂಟು ಆವರಣದಲ್ಲಿ 1+6 = 14 ಹೌದಲ್ವಾ. ಸೊ 1+6 ಅಂದರೆ 7 ಇಂಟು 2 ಅಂದರೆ 2 7 ಎಷ್ಟಾಗುತ್ತೆ 14 ಆಗುತ್ತೆ. ಇದೇ ಥರ 14 ಪಡೆಯಲು ಬೇರೆ ವಿಧಾನಗಳಿವೆಯೇ, ಅವುಗಳನ್ನು ಮುಂದಿನವುಗಳಲ್ಲಿ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಹೆಂಗೆ ಮಾಡ್ಕೊಂಡಿದ್ದಾರಲ್ಲ ಈ ಒಂದು ವಿಧಾನವನ್ನು ಈ ಥರದ್ದು ನಾವು ಬೇರೆ ಬೇರೆ ರೀತಿಯಾಗಿ ಮಾಡ್ಕೋಬೇಕು. ಓಕೆನಾ. ಸೊ ಈಗ ನಮ್ಗೆ ಒಂದು ಕಾಮನ್ ಏನು ಗೊತ್ತೈತಿ ಅಂದ್ರೆ 14 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ, ಯಾವ್ಯಾವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ನಮಗೆ ಬರ್ತೈತಿ ಅಂತ ನೋಡಿದಾಗ 14 ನಮ್ಗೆ ಏನು ಕೇವಲ 2 ಇಂಟು 7 = 14. ಮತ್ತು ಯಾವುದಾದ್ರೂ ಒಂದು ಮಗ್ಗಿಯೊಳಗೆ ಬರುತ್ತೆ 7 ಮತ್ತು 2 ಇವೆರಡ ನಂಬರ್ನ ನಾವು ಗುಣಾಕಾರ ಮಾಡಿದ್ರೆ ನಮ್ಗೆ 14 ಸಿಗುತ್ತೆ. ಹೌದಾ. ಮತ್ತು ಬೇರೆ ಯಾವುದಾದ್ರು ಸಿಗುತ್ತಾ? ಇನ್ನೊಂದು ಏನಂದರೆ 14 ಇಂಟು 1 ಇದೊಂದು ಸಿಗುತ್ತೆ. ಮತ್ತು ನೋಡಿರಿ ಯಾವ ಸಂಖ್ಯೆಯಿಂದನೂ ಸಿಗಲ್ಲ. ಸೊ ನಮಗೇನು ಬರಬೇಕಂದ್ರೆ ಒಂದು ಹೊರಗಡೆ ಒಂದು ಸಂಖ್ಯೆ ಇದನ್ನು ಹಾಕ್ಕೊಂಡ್ವಿ ಅಂದರೆ ಆವರಣದಲ್ಲಿ ಬರುವಂಥದ್ದು ಇದರ ಮೊತ್ತ ಆಗಿರಬೇಕು ಅಥವಾ ಉಲ್ಟಾ. ಈಗ ನೋಡೋಣ ಏನಂತ ಹೇಳಿ. ಈಗ ಫಸ್ಟ್ ಏನು ಬರ್ಕೊತೀನಿ, ಇಲ್ಲಿ 2 ಇಂಟು 1+6 ಅಂತ ಬರ್ಕೊಂಡಿದ್ದಾರೆ. ಓಕೆನಾ. ಇಲ್ಲ ನನಗೆ 2 ಇಂಟು 6+1 ಅಂತ ಬರ್ಕೊತೀನಿ. ಸೊ ಆವರಣದಲ್ಲಿ 7 ಆಗುತ್ತೆ, ಹೊರಗಡೆ 2, ಆನ್ಸರ್ ನೋಡಿದ್ರೆ 14 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಮಾಡ್ಕೋಬೋದು ಅಂತಂದರೆ 2 ಇಂಟು 4+3. ಸೊ 4+3 ಮಾಡಿದ್ರೆ 7, 7 2 14. ನೆಕ್ಸ್ಟ್ ಸಿ ಅಂದರೆ ಹೊರಗಡೆ 7 ಅಂತಲೇ ಇಟ್ಕೋಬೋದು, ಒಳಗಡೆ 1+1. 1+1 ಮಾಡಿದ್ರೆ 2, 7 2 14. ನೆಕ್ಸ್ಟು ಇದು ನೋಡಿಕೊಂಡ್ರೆ ನೆಕ್ಸ್ಟ್ ಇನ್ನೊಂದ್ಸಲಿ 7 ಅಂತ ಬರ್ಕೊಂಡು 2+0 ಈ ಥರನೂ ಬರ್ಕೋಬೋದು. 2+0 ಅಂದರೆ 2, ಅದನ್ನ 7ರಿಂದ ಗುಣಾಕಾರ ಮಾಡಿದ್ರೆ 14. ಸೊ ಇನ್ನೊಂದು ಯಾವ ಥರ ಬರ್ಕೊತೀರಿ ಅಂತಂದರೆ 1 ಹೊರಗಡೆ 1 ಬರ್ಕೊಂಡು ಒಳಗಡೆ 7+7 7+7 14, 14 1 14. ಸೊ ಈ ಥರ ನಾವೇನು ಮಾಡ್ಕೋಬೋದು, ಆನ್ಸರ್ಸ್ನ ಬರ್ಕೋಬೋದು. ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನು ವಿವರಿಸಿ. ಇಲ್ಲೇನಾಗಿದೆ ಅಂದರೆ ನಾವು ಇದ್ರ ಒಳಗಿರುವಂಥ ನಂಬರ್ಸ್ 4 + 8 + 4 ಮತ್ತು 8 + 4 + 8 ಇವನ್ನ ಕೂಡಿಸ್ಬೇಕು. ಸೊ ಇದನ್ನು ಕೂಡಿಸೋದನ್ನು ಒಂದು ಉಕ್ತಿ ಒಳಗೆ ಹೇಳ್ರಿ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ 4 ಅನ್ನೋ ನಂಬರ್ ಎಷ್ಟು ಸರಿ ಇದೆ, 1 2 3 4 5. ಸೊ 5 ಬಾರಿ 4 ಪ್ಲಸ್ 8 ಅನ್ನೋದು 1 2 3 4 ಎಷ್ಟು ಬಾರಿ ಇದೆ, 4 ಬಾರಿ 8. ಸೊ ಈ ಥರ ಬರ್ಕೋಬಹುದಾ. ಇದು ಒಂದಾದರೆ ನೆಕ್ಸ್ಟು 4 4 ಕಾಮನ್. ಸೊ 4 ಹೊರಗಿಟ್ಕೊಂಡು ಇಂಟು ಇನ್ಯಾವ ನಂಬರ್ ಉಳಿದು 5 ಮತ್ತು 8, 5 + 8. ಹೌದಾ. ಸೊ ಇದೊಂದು ಉಕ್ತಿ ಥರ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಸೊ ಅದನ್ನು ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಈಗ. ಸೊ ಇಲ್ಲಿ ಮೊದಲನೇದ್ದು ನಾನು ಹೇಳಿದಾಗೆ 5 ಇಂಟು 4 ಮತ್ತು 4 ಬಾರಿ 8. 5 ಇಂಟು 4 ಮಾಡಿದ್ರೆ 21, ಪ್ಲಸ್ಸಿಗೆ ಪ್ಲಸ್. 8 ಇಂಟು 4 ಮಾಡಿದ್ರೆ 32. ಸೊ ಎರಡನ್ನೂ ಕೂಡಿಸಿದಾಗ ಆನ್ಸರ್ 52 ಬಂತು. ಇನ್ನೊಂದು ಬಾರಿ ಏನಂದರೆ ಇಲ್ಲಿ 4 ಕಾಮನ್ ಇದೆ ಅಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 4 ಹೊರಗೆ ಇಟ್ಕೊಂಡು 5 + 8 ಇದನ್ನು ಬರ್ಕೊತೀವಿ. ಸೊ ಮೊದಲು ಆವರಣದಲ್ಲಿರೋದು ಮಾಡ್ಕೋಬೇಕು, ಆವಾಗ 13 ಬರುತ್ತೆ. ಹೊರಗಡೆ 4 ಜೊತೆ ಗುಣಾಕಾರ ಮಾಡಿದಾಗ 52 ಬಂತು. ಸೊ ಟೋಟಲ್ ಈ ನಂಬರಿನ ಒಂದು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತೆ ಅಂದರೆ 52. ಈಗ ನೆಕ್ಸ್ಟು ಇದನ್ನು ನೋಡೋಣ. ಯಾವುದು ಎರಡನೇ ಬಾಕ್ಸ್ನ. ಇಲ್ಲೇನಾಗಿದೆ 5 ಅನ್ನೋ ಸಂಖ್ಯೆ ಎಷ್ಟು ಬಾರಿ ಐತಿ, 1 2 3 4 5 6 7 8. ಸೊ 8 ಬಾರಿ 5. ಮತ್ತು 6 ಸಂಖ್ಯೆ ಎಷ್ಟಿದೆ, 1 2 3 4 5 6 7 8. ಓಕೆನಾ. ಸೊ ಮತ್ತೇನೈತಿ 8 ಬಾರಿ 6 ಸಂಖ್ಯೆ ಐತಿ. ಸೊ ಇದೊಂದು ಉಕ್ತಿ. ಸೊ ಇದರಲ್ಲಿ ಯಾವ್ದು ಕಾಮನ್ ಇದೆ, 8. ಅದಕ್ಕೆ ನಾನು ಇನ್ನೊಂದು 8 ಹೊರಗೆ ಇಟ್ಕೊತೀನಿ. ನೆಕ್ಸ್ಟ್ ಯಾವ್ಯಾವ ನಂಬರ್ ಐತಿ, 5 + 6. ಸೊ ಇವೆರಡು ಉಕ್ತಿಗಳಿಂದ ನಾವು ಸೇಮ್ ನೋಡ್ಕೋಬಹುದಾ, ಹೌದಲ್ವಾ. ಸೊ ಈಗ ನೋಡೋಣ ಯಾವ ರೀತಿ ಅಂತ. ಇಲ್ಲೈತಿ. ಸೊ 8 ಬಾರಿ
5 ಇದೆ ಮತ್ತು 8 ಬಾರಿ 6, 8 5 40, 8 6 48. ಸೊ ಎರಡನ್ನು ಕೂಡಿಸಿದಾಗ 88 ಬಂತು. ಸೊ ಇಲ್ಲೂ 8 ಕಾಮನ್ ಅಂದರೆ ಇದನ್ನ ಆವರಣದ ಹೊರಗಡೆ ಇಟ್ಕೊತೀವಿ. ನೆಕ್ಸ್ಟ್ 5 + 6, 5 + 6 ಆವರಣದ ಒಳಗಡೆ. 5 + 6 ಮಾಡಿದಾಗ 11, 11 8 ಎಷ್ಟು 88. ಸೊ ಈ ರೀತಿಯಾಗಿ ನಾವು ಉಕ್ತಿಗಳನ್ನ ಬಿಡಿಸ್ಕೊಳ್ಳೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈಗ ಇಲ್ಲಿ ಕೆಳಗಿನ ಪ್ರಶ್ನೆಗಳು: ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸೂಕ್ತವಾದ ಉಕ್ತಿಯನ್ನು ಬರೆಯಿರಿ ಮತ್ತು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಒಂದನೇ ಪ್ರಶ್ನೆ ನೋಡೋಣ. ಈಗ ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲೇನಿದೆ ಅಂತಂದರೆ, ಒಂದು ಮಾರುಕಟ್ಟೆಗೆ 7 ದಿನವೂ ಕಾರ್ಯನಿರ್ವಹಿಸುತ್ತೆ. ಸೊ ರಹೀಮ್ ಅವನ ಹಣ್ಣಿನ ತೋಟದಿಂದ 7 ದಿನವೂ ಒಂದೊಂದು ದಿನ 9 kg ಅಂತ ಹೇಳಿ 7 ದಿನವೂ 9 kg ಹಣ್ಣನ್ನು ಕೊಡ್ತಾನೆ. ನೆಕ್ಸ್ಟು ಶ್ಯಾಮ್ ಏನು ಮಾಡ್ತಾನೆ, ಅವನ ತೋಟದಿಂದ 11 kg 7 ದಿನವೂ 11 kg ಕೊಡ್ತಾನೆ. ಸೊ ಟೋಟಲ್ ಎಷ್ಟಾಯಿತು ಅಂತ ಮಾಡಿದಾಗ ಈ ರೀತಿ ಉಕ್ತಿ ಬರ್ಕೊಳ್ತೀವಿ. ಸೊ ಇಲ್ಲಿ ಕಾಮನ್ ಇರೋದು ಸಂಖ್ಯೆ ಯಾವುದು? ಸಾಮಾನ್ಯವಾದ ಸಂಖ್ಯೆ 7. ಇದನ್ನ ಹೊರಗೆ ಬರ್ಕೊಂಡು 9 + 11 ಅಂತ ಬರಿತೀವಿ. ನೆಕ್ಸ್ಟು 7ಕ್ಕೆ 7 ಇಂಟು 9 + 11 ಮಾಡಿದ್ರೆ ಆನ್ಸರ್ 20 ಬಂತು. 20 × 7 ಮಾಡಿದ್ರೆ 140. ಸೊ ಎಷ್ಟು kg ಮಾವಿನ ಹಣ್ಣನ್ನು ಪೂರೈಸ್ತಾರೆ? 140 kg ಮಾವಿನ ಹಣ್ಣು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಬೀನು ತಿಂಗಳಿಗೆ 20,000 ರೂಪಾಯಿ ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 50,000 ಆಹಾರಕ್ಕೆ 5,000 ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸ್ತಾಳೆ? ಸೊ ಒಂದು ತಿಂಗಳಿಗೆ ಅವಳು ಸಿಗೋದು 20,000 ರೂಪಾಯಿ. ಆದರೆ 20,000 ರೂಪಾಯಿದಲ್ಲಿ 5,000 ರೂಪಾಯಿ ಬಾಡಿಗೆ, 5,000 ಊಟಕ್ಕೆ, ಹಾಗೆ ಇನ್ನಿತರ ಖರ್ಚು ಅಂದರೆ 2,000. ಸೊ ಟೋಟಲ್ ಎಷ್ಟು ಖರ್ಚು ಮಾಡಿದ್ಲು ಅಂತ ತೆಗೆದಾಗ 1 ತಿಂಗಳು ಸಿಗುತ್ತೆ. ಹಾಗೆ ನಾವು ಅದನ್ನ ಒಂದು ವರ್ಷದ ಅಂತ್ಯಕ್ಕೆ 12 ತಿಂಗಳಿಗೆ ಅವಳು ಎಷ್ಟು ಸೇವ್ ಮಾಡ್ತಾಳೆ ಅನ್ನೋದನ್ನು ನೋಡಬೇಕಾಗತ್ತೆ. ಓಕೆನಾ? ಸೊ ಅದನ್ನು ಯಾವ ರೀತಿ ಬರಿತೀವಿ ಅಂದರೆ, ಮೊದಲು ತಿಂಗಳ ಆದಾಯ ಎಷ್ಟಿತ್ತು ಅವಳಿಗೆ? 20,000 ರೂಪಾಯಿ. ಓಕೆನಾ? ಸೊ ಅದು ನೆಕ್ಸ್ಟು ಒಂದು ತಿಂಗಳಿನ ಖರ್ಚು 5,000 ಬಾಡಿಗೆ, 5,000 ಊಟಕ್ಕೆ, ಇನ್ನು 2,000 ಇತರೆ ಖರ್ಚು. ಸೊ ಅದು ನೋಡಿದಾಗ 12,000 ರೂಪಾಯಿ ಖರ್ಚು. 20,000 ರೂಪಾಯಿದಲ್ಲಿ 12,000 ರೂಪಾಯಿ ಖರ್ಚು ಮಾಡ್ತಾಳೆ. ಸೊ ಎಷ್ಟು ಉಳಿತಾಯ ಮಾಡಿದ್ಲು ಅವಳು? 20,000ದಲ್ಲಿ 12,000 ಕಳೆದ್ರೆ 8,000 ರೂಪಾಯಿ ಉಳಿತಾಯ ಮಾಡಿದ್ಲು. ಹಾಗಾದರೆ ಒಂದು ತಿಂಗಳಿಗೆ 8,000 ಅಂದರೆ ವಾರ್ಷಿಕ ಉಳಿತಾಯ 12 ತಿಂಗಳಿಗೆ ಎಷ್ಟು ಅಂತ ನೋಡಿದಾಗ 12 × 8,000 ಅಂತ ಮಾಡಿದ್ರೆ ನಮ್ಗೆ 96,000. 12 × 8 96, ಮುಂದೆ 3 0. ಸೊ 96,000 ರೂಪಾಯಿ ಅವಳೇನು ಮಾಡ್ತಾಳೆ? ವಾರ್ಷಿಕ ಉಳಿತಾಯ ಮಾಡ್ಕೋತಾಳೆ. ನೆಕ್ಸ್ಟ್ ನೋಡೋಣ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ? ಸೊ ಈಗ ಒಂದು 10 ಸೆಂಟಿಮೀಟರ್ದು ಒಂದು ಕಂಬ ಐತಿ ಅಂತ ಅಂದ್ಕೊಳ್ರಿ. ಈಗ ಇಲ್ಲಿ ಏನು ಮಾಡ್ತೈತಿ? ಬಸವನ ಹುಳು 3 ಸೆಂಟಿಮೀಟರ್ ಏನು ಮಾಡುತ್ತಾ ಮೇಲೆ ಏರ್ತೈತಿ. 3 ಸೆಂಟಿಮೀಟರ್ ಏರಿ ಮತ್ತೆ ವಾಪಸ್ 2 ಸೆಂಟಿಮೀಟರಿಗೆ ಬರ್ತೈತಿ. ಸೊ ಎಷ್ಟು ಏರ್ದಂಗೆ ಆಯಿತು ಒಂದು ದಿನಕ್ಕೆ? ಇದು ಹಗಲಿನಲ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಹಗಲಿನಲ್ಲಿ ಅದೇನು ಮಾಡ್ತೈತಿ? 3 ಸೆಂಟಿಮೀಟರ್ ಮೇಲೆ ಹೋಗುತ್ತೆ. ಆಮೇಲೆ ರಾತ್ರಿ ನಿದ್ದೆ ಮಾಡುವಾಗ ಏನು ಮಾಡ್ತೈತಿ? ಮತ್ತೆ 2 ಸೆಂಟಿಮೀಟರ್ ಕೆಳಗೆ ಬರ್ತೈತಿ. ಸೊ ಎಷ್ಟು ಸೆಂಟಿಮೀಟರಿಗೆ ಬಂದಂಗೆ ಆಯಿತು? 1 ಸೆಂಟಿಮೀಟರ್. ಅಂದರೆ ದಿನಕ್ಕೆ ಏನು ಮಾಡ್ತೈತಿ? 1 ಸೆಂಟಿಮೀಟರ್ ಏರುತ್ತೆ. ಹಾಗಾದರೆ ಅದು ಇಲ್ಲಿ ಫುಲ್ ಮೇಲೆ ಹೋಗಿ ಇಲ್ಲಿ ಊಟ ಇರುತ್ತೆ. ಈ ಊಟಕ್ಕೆ ರೀಚ್ ಆಗಬೇಕು ಅಂದರೆ ಅದು ಎಷ್ಟು ದಿನನ ತಗೊಳುತ್ತೆ ಅಂತ ನೋಡಬೇಕು. ಓಕೆನಾ? ಸೊ ಈಗ ಅದನ್ನು ನೋಡೋಣ. ಹಗಲಿನಲ್ಲಿ ಏರಿದ ಎತ್ತರ ಎಷ್ಟು? 3 ಸೆಂಟಿಮೀಟರ್. ರಾತ್ರಿ ಕೆಳಗೆ ಜಾರಿದ ದೂರ ಎಷ್ಟು? 2 ಸೆಂಟಿಮೀಟರ್. ಹಾಗಾದರೆ ಒಂದು ದಿನದಲ್ಲಿ ಕಂಬನ ಏರಿದ ಎತ್ತರ ಎಷ್ಟು? 1 ಸೆಂಟಿಮೀಟರ್. ಹೇಗೆ? 3 ಸೆಂಟಿಮೀಟರ್ ಮೈನಸ್ 2 ಸೆಂಟಿಮೀಟರ್ ಮಾಡಿದರೆ 1 ಸೆಂಟಿಮೀಟರ್. ಹಾಗಂದರೆ 7 ದಿನದಲ್ಲಿ ಏರಿದ ಎತ್ತರ ಎಷ್ಟು? 7 ಸೆಂಟಿಮೀಟರ್ ಏರ್ತು. ಇನ್ನು ಎಷ್ಟು ಸೆಂಟಿಮೀಟರ್ ಏರಬೇಕು?
3 ಸೆಂಟಿಮೀಟರ್. ಹೌದಾ? ಹಾಗಾದರೆ 8ನೇ ದಿನ ಹುಳು ಹಗಲಿನಲ್ಲಿ 3 ಸೆಂಟಿಮೀಟರ್ ಏರಿ ಖಾದ್ಯವನ್ನು ಪಡೆಯುತ್ತೆ. ಈಗ 10 ಸೆಂಟಿಮೀಟರ್ ಐತಂದರೆ 7 ಸೆಂಟಿಮೀಟರ್ ಏರೈತಿ. ಅದೇನು ಮಾಡ್ತೈತಿ, ಹಗಲಿನ ಹೊತ್ತಿನಲ್ಲಿ 3 ಸೆಂಟಿಮೀಟರ್ ಏರ್ಬಿಡ್ತೈತಿ. ಇಲ್ಲೇ ಊಟ 3 ಸೆಂಟಿಮೀಟರ್ ಇರುತ್ತೆ. ಜಾರೋದು ಯಾವಾಗ? ರಾತ್ರಿ ಹೊತ್ತು. ಸೊ ಯಾವಾಗ ಅದು ಏರ್ತೈತೋ, ಯಾವಾಗ 3 ಸೆಂಟಿಮೀಟರ್ ಮುಟ್ಟುತ್ತೋ ಆವಾಗ ಅದು ಊಟ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಆದ್ದರಿಂದ ಖಾದ್ಯವನ್ನು ಪಡೆಯಲು ಅದಕ್ಕೆ ಎಷ್ಟು ದಿನ ಬೇಕು? 8 ದಿನಗಳು. ಅಕಸ್ಮಾತ್ ಇನ್ನೂ ಹೈಟ್ ಇತ್ತು ಕಂಬ ಅಂದರೆ ಮತ್ತೆ 2 ಸೆಂಟಿಮೀಟರ್ ಕೆಳಗೆ ಜಾರ್ತಿತ್ತದು. ರಾತ್ರಿ ಒಂದು ದಿನ ಸ್ಟೇ ಆಗಬೇಕಿತ್ತಲ್ವ ಅಲ್ಲಿ. ಸೊ ಅದ್ರಲ್ಲಿ ಏನಾಗಿತ್ತು, ಅದು 3 ಸೆಂಟಿಮೀಟರ್ ಏರಿ ಊಟನ ಪಡ್ಕೊಂಡ್ಬಿಡ್ತು. ಓಕೆ, ಈಗ ರಾತ್ರಿ ಅನ್ನೋದೇ ಬರಲಿಲ್ಲ, ಹಗಲಿನಾಗ ಅದು ಮುಟ್ಟಿ ಹೋಗಿ ತೊಗೊಂಡ್ಬಿಡ್ತು. ಆದ್ದರಿಂದ 8 ದಿನಗಳು ಅದಕ್ಕೆ ಏನಾಗ್ತೈತಿ ಬೇಕಾಗುತ್ತೆ. ನೆಕ್ಸ್ಟು, ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿ ಈ ಸನ್ನಿವೇಶವನ್ನು ವಿವರಿಸುತ್ತೆ? ಸೊ 7 ದಿನದಲ್ಲಿ 2 ದಿನ ಯಾವುದು? ಮಂಗಳವಾರ ಮತ್ತು ಶನಿವಾರ. ಎಷ್ಟು ದಿನ ಆಯಿತು? ಈಗ ವಾರದಾಗ 5 ದಿನ ಆಯಿತು. 5 ದಿನ ಓದ್ತಾರೆ. ದಿನ ಏನು ಮಾಡ್ತಾರೆ ಅಂತಂದರೆ 2 ಪುಟ ಇರುವಂಥ ಒಂದು ಕಥೆನ ಓದಿ ಮುಗಿಸ್ತಾರೆ. ಓಕೆನಾ? 5 ದಿನವೂ ಒಂದೊಂದು ಕತೆ ಮುಗಿಸಿದ್ರೆ ಸೊ 1 ವಾರದಲ್ಲಿ ಎಷ್ಟಾಯಿತು? 5 ಕತೆನ ಮುಗಿಸ್ದಂಗಾಯಿತು. ಹಾಗಂದರೆ 8 ವಾರದಲ್ಲಿ ಎಷ್ಟಾಯಿತು ಅಂತಂದಾಗ ಗುಣಾಕಾರ ಮಾಡಿ 40 ಕತೆನ ಓದ್ದಂಗೆ ಆಯಿತು. ಇಲ್ಲಿ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸ್ತವೆ? ಸೊ ಇಲ್ಲಿಷ್ಟು ಕೊಟ್ಟಿದ್ದಾರೆ ಎದಿಂದ ಹೆಚ್ಚವರೆಗೂ. ಸೊ ಯಾವ ಉಕ್ತಿ ಈ 40 ಕತೆಗಳು ಅನ್ನೋದನ್ನ ಆನ್ಸರನ್ನು ಕೊಡುತ್ತೆ ಅಂತ ಹೇಳಿ ನೋಡೋಣ ಈಗ. ಸೊ ಈಗ ಒಂದನೇದ್ದು ನೋಡ್ರಿ, 5 × 2 × 2. ಹೌದು, 5 ದಿನ. 5 2 10, 10 2 10 8 80. ಸೊ ಇದು 80 ಕತೆ ಬಂದುಬಿಡ್ತು. ಇಲ್ಲಿ ನಮ್ಗೆ ಏನು ಬೇಕು? 5 ಮತ್ತು 8ನ ಗುಣಾಕಾರ ಮಾಡುವಂಥ ಉಕ್ತಿ ಬೇಕು. ಬಟ್ ಇಲ್ಲಿ ನಡುವೆ ಇನ್ನೊಂದು ಯಾವ ಸಂಖ್ಯೆ ಬಂತು? 2 ಬಂತು. ಸೊ ಈ ಆನ್ಸರ್ ಅಲ್ಲ. ನೆಕ್ಸ್ಟ್ ಬಿ ನೋಡ್ರಿ, 7 - 2 × 2 7 - 2 ಎಷ್ಟು? 5 × 8 ಮಾಡಿದ್ರೆ ಸೊ ಆನ್ಸರ್ ನಮ್ಗೆ 40 ಬಂತು. ಸೊ ಇದು ಕರೆಕ್ಟ್, ಈ ಉಕ್ತಿ ಕರೆಕ್ಟ್. ನೆಕ್ಸ್ಟು ಸಿ ನೋಡ್ರಿ, 8 × 7 ಆನ್ಸರು ಇದೇನೋ ಬರೋದಿಲ್ಲ. ಹೌದಾ? 8 ವಾರ 7 ಇದಕ್ಕೆ ಸಂಬಂಧನೇ ಇಲ್ಲ. ಸೊ ಇದು ಆನ್ಸರ್ ಏನಾಗುತ್ತೆ? ಸರಿ ಬರೋದಿಲ್ಲ. ಸೊ ಇದು ಸಿ ಆನ್ಸರ್ ರಾಂಗ್. 56 ಬರುತ್ತೆ. ಡಿ ನೋಡ್ರಿ, 7 × 2 × 8 7 2 ಎಷ್ಟು? 14. ಸೊ 14 ಇಂಟು ಮಾಡಿದ್ರೆ ಇದು ನಮ್ಗೆ ಬರಲ್ಲ, ನಮ್ಗೆ 5 ಬೇಕು. 5 × 2 ಬೇಕು. ಸೊ ಇದು ಕೂಡ ಅಲ್ಲ. ನೆಕ್ಸ್ಟ್ ಇಲ್ಲಿ 5 - 2 ಎಷ್ಟು ಬರುತ್ತೆ? 3. 7 × 3 ಮಾಡಿದರೆ ನಮ್ಗೆ 21 ಆನ್ಸರ್ ಬರುತ್ತೆ. ಸೊ ಇದು ಕೂಡ ಅಲ್ಲ, ನಮಗೆ 40 ಆನ್ಸರ್ ಬೇಕು. ಮತ್ತು ಈ ಒಂದು ನಂಬರ್ಸ್ ಬರುವಂಥ ಉಕ್ತಿ ಬೇಕು. ಎಫ್ 7 + 2 9 × 8 56. ಸೊ ಈ ಆನ್ಸರ್ ಕೂಡ ಅಲ್ಲ. ಜಿ 7 × 8 - 2 × 8 ಇದು ನೋಡ್ರಿ, ಇದು 56. ಇದು 56 ಬರುತ್ತೆ, -16. ಸೊ ಇದು ಕೂಡ ಆನ್ಸರ್ ರಾಂಗ್ ಆಗುತ್ತಾ? ಇದು ಕೂಡ ಅಲ್ಲ. ನೆಕ್ಸ್ಟು 7 - 5 ಆನ್ಸರ್ ಎಷ್ಟು? 2. 2 × 8 ಎಷ್ಟು? 16. ಓಕೆ, ಈ ಆನ್ಸರ್ ಕೂಡ ಅಲ್ಲ. ಓಕೆ, ಇಲ್ಲಿ ಇದು ಜಿ ಆನ್ಸರ್ ನೋಡ್ರಿ. ಜಿ ಆನ್ಸರಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೇನಾಯಿತು? 56 56 - 16 ಬಂತು. ಇಲ್ಲಿ ಆನ್ಸರ್ 40 ಬರುತ್ತೆ. ಸೊ ಇದು ಜಿ ಆನ್ಸರ್ ಆ್ಯಕ್ಚುಲಿ ರೈಟು. ಇಲ್ಲಿ ಏನಾಗುತ್ತೆ ಅಂದರೆ 7 × 8 7 × 8 -2 × 8. ಇಲ್ಲಿ ಕಾಮನ್ ಆಗಿರೋದು ಯಾವುದು? 8. ಸೊ ಇದನ್ನ 8 ಹೊರಗಡೆ ಇಟ್ಕೊಳ್ತೀನಿ. ಮೈನಸ್ ಇದು 7 - 2 7 - 2 ಮಾಡಿದ್ರೆ ನಮ್ಗೆ 5 ಬರುತ್ತಾ? 5 × 8 ಮಾಡಿದಷ್ಟು 40. ಸೊ ಇದು ಆನ್ಸರ್ ಜಿ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನು ಬರೀಬೇಕಂದ್ರೆ ಫಸ್ಟ್ ಇದನ್ನ ಆನ್ಸರ್ ಬರ್ಕೊಳ್ರಿ. ಏನಂತಂದರೆ 1 ವಾರದಲ್ಲಿ 5 ಕತೆ ಪುಸ್ತಕಗಳನ್ನು ಓದಿ ಮುಗಿಸ್ತಾರೆ. ಹಾಗೆ 8 ವಾರಗಳಲ್ಲಿ 40 ಕತೆ ಪುಸ್ತಕ ಅಂತಂದು ಹೇಳಿ ಇದನ್ನು ಉಕ್ತಿನ ಬರ್ಕೊಂಡು, ಹಾಗೆ ಈ ಉಕ್ತಿಗಳಿಗೆ ಈ ಉಕ್ತಿಯನ್ನು ವಿವರಿಸುವಂಥ ಸನ್ನಿವೇಶ ಇರುವಂಥ ಉಕ್ತಿ ಯಾವುದಂದ್ರೆ ಅದು ಉಕ್ತಿ ಬಿ ಹಾಗೆ ಉಕ್ತಿ ಜಿ ಅಂತ ಹೇಳಬೇಕು. ಓಕೆನಾ? ನೆಕ್ಸ್ಟು ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದನ್ನು ಯಾವ ರೀತಿ ನಾವು ಆನ್ಸರ್ನ ಕಂಡುಹಿಡಿಬಹುದು
ಬ್ರ್ಯಾಕೆಟ್ನ ಯೂಸ್ ಮಾಡ್ಕೋಬೋದು, ಯಾವ ರೀತಿನಾದರೂ ಮಾಡ್ಕೋಬೋದು. ಸೊ ಇಲ್ಲೇನಾಗುತ್ತೆ 1 - 2 ಪ್ಲಸ್ 3 - 4 ಪ್ಲಸ್ 5 - 6 ಪ್ಲಸ್ 7 - 8 ಪ್ಲಸ್ 9 - 10. ಸೊ ಈ ಥರ ಇದೆ. ಇಲ್ಲಿ ಏನು ಮಾಡ್ಕೋಬೋದು, ತುಂಬ ವಿಧಾನಗಳಿರೋದ್ರಿಂದ ನಾವು ಫಸ್ಟ್ ಏನು ಮಾಡ್ಕೊತೀವಿ ಅಂದರೆ 1 ಎಲ್ಲ ಪ್ಲಸ್ಗಳನ್ನು ಒಂದು ಕಡೆ ಮಾಡಿಕೊಂಡು ಮೈನಸ್ಗಳನ್ನು ಒಂದು ಸೈಡ್ ಮಾಡ್ಕೋಬೋದು. ಸೊ ಇಲ್ಲಿ ಆನ್ಸರ್ 1 + 3 ಅಂತ ಇದೆ, ಆಮೇಲೆ +5 +7 +9 ಅಂತ ಬರ್ಕೊತೀವಿ. ಓಕೆನಾ. ಹಾಗೆ ಮೈನಸ್ ಇರೋದು -2 -4 -6 -8 -10 ಈ ಥರ. ಇವನ್ನೆಲ್ಲ ಪ್ಲಸ್ ಮಾಡಿದರೆ ಎಷ್ಟು ಬಂತು? 1 + 3 4 4 + 5 9, ಹಾಗೆ 9 + 7 16 16 + 9 ಮಾಡಿದ್ರೆ 25 ಬಂತು. ಮೈನಸ್ ಇದನ್ನೆಲ್ಲ ನನಗೆ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ತೀನಿ ಇವನ್ನೆಲ್ಲ. ಓಕೆನಾ. ಅಂದರೆ ನಮ್ಗೆ ಈಸಿ ಆಗುತ್ತೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇಲ್ಲಿ ಮೈನಸ್ ಆತಂದ್ರೆ ಬ್ರ್ಯಾಕೆಟಲ್ಲಿ ಬರುವಂಥದ್ದು ಎಲ್ಲನೂ ಚಿಹ್ನೆಗಳು ಚೇಂಜ್ ಆಗಬೇಕಾ? ಸೊ ಇಲ್ಲೇನಾಗುತ್ತೆ -2 ಇರೋದು +2 -4 ಇರೋದು +4 +6 +8 +10. ಸೊ ಯಾವ ರೀತಿ ಆಯಿತು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಆವರಣದ ಹೊರಗಿನ ಚಿಹ್ನೆ ಮೈನಸ್ ಇತ್ತಂದರೆ ಹೊರಗಡೆ ಏನಾಗುತ್ತೆ, ಒಳಗಿರುವಂಥ ಚಿಹ್ನೆಗಳು ಬೇರೆ ಆಗುತ್ತೆ. ಹೌದಾ. ಸೊ ಇಲ್ಲಿ +2 ಇದ್ರೆ -2 +4 ಇದ್ರೆ -4 +6 -6 +8. ಸೊ ಈ ಥರ ಅದನ್ನ ಉಲ್ಟಾ ಮಾಡಿಕೊಂಡೆ ನಾನು ಕ್ರಿಯೆನ. ಸೊ ಈಗ ಇದು 25 ಮೈನಸ್ ಇವನ್ನೆಲ್ಲ ಕೂಡಿಸಿದ್ರೆ ಆನ್ಸರ್ ಬರೋದು 30. ಸೊ ಆನ್ಸರ್ ಎಷ್ಟು ಬರುತ್ತೆ? -5. ಓಕೆನಾ. ಸೊ ಇದೊಂದು ವಿಧಾನ. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಪ್ರತಿ ಪ್ಲಸ್ ಚಿಹ್ನೆ ಐತಲ್ಲ ಅಲ್ಲ ನಾವು ಬ್ರ್ಯಾಕೆಟ್ ಹಾಕ್ಕೊಂಡ್ಬಿಡ್ಬೋದು. ಸೊ ಈ ಥರ ಬ್ರ್ಯಾಕೆಟ್ ಹಾಕ್ಕೊಂಡು ನಾನು ಮುಂದಿನ ಆನ್ಸರ್ನ ಮಾಡ್ಕೋಬೋದು. ಇಲ್ಲಿ 1 - 2 ಅಂತಂದರೆ -1 ಪ್ಲಸ್ ಇದು ಕೂಡ ಏನಾಗುತ್ತೆ -1, ಇಲ್ಲಿ ಬ್ರ್ಯಾಕೆಟ್ ಹಾಕೋಬೋದು. 5 - 6 ಅಂದರೆ ಇದು ಕೂಡ -1 ಪ್ಲಸ್ -1 ಪ್ಲಸ್ -1. 5 ಬಾರಿ -1ನ ಕೂಡಿಸಿದಾಗ ಟೋಕನಲ್ಲಿ ನಾವು ನೋಡ್ತೀವಲ್ಲ -5ಗಳನ್ನು ಇಟ್ಟಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? -5. ಸೊ ಇದನ್ನೆಲ್ಲ ಕೂಡಿಸ್ಬೇಕು. -1 -1 -1 5 -1 ಇದಾವಲ್ಲ. ಸೊ ಅದಕ್ಕೆ ನಾವು ಆನ್ಸರ್ ಎಷ್ಟು ಬರುತ್ತೆ? -5 ಅಂತ. ಸೊ ಅದನ್ನ ಯಾವ ರೀತಿ ಬರ್ಕೊತೀವಿ ಅನ್ನೋದು ಇಲ್ಲಿ ಬರೆದು ಕೊಟ್ಟಿದ್ದೀನಿ. ಈ ಥರ ನೀವು ನೋಟ್ಸಲ್ಲಿ ಹಚ್ಕೋಬೋದು. ಸೇಮ್ ಆನ್ಸರ್. ಇದು 1ನೇ ವಿಧಾನ, ಇದು 2ನೇ ವಿಧಾನ. ಓಕೆನಾ. ಈಗ 2ನೇ ಉಕ್ತಿ ನೋಡಿರಿ, ಇಲ್ಲೆಲ್ಲ 1 ಇದೆ, ಬಟ್ ಮೈನಸ್ಸು ಪ್ಲಸ್ಸು ಪ್ಲಸ್. ಸೊ ಒಂದು ನಾವು ನೋಡಿದಾಗ ಇಲ್ಲೆಲ್ಲ ನಾವೇನು ಮಾಡ್ಕೋಬೋದು, ಒಂದು ವಿಧಾನ ಯಾವುದಂದರೆ ಇಲ್ಲೆಲ್ಲ ಇದ್ರ ಸುತ್ತಲಕ್ಕೂ ಆವರಣಗಳನ್ನು ಹಾಕ್ಕೊಂಡ್ರೆ 1 - 1 0 + 1 - 1 0 0 0 0. ಸೊ ಆನ್ಸರ್ 0 ಬರುತ್ತೆ. ಓಕೆ. ಸೊ ಆಮೇಲೆ ನಾವು ಇನ್ನೊಂದು ಏನು ನೋಡ್ಕೋಬೋದು ಅಂದರೆ, ಇದು ಒಂದು ವಿಧಾನ ಆದರೆ ನೆಕ್ಸ್ಟ್ ಇನ್ನೊಂದು ವಿಧಾನದಲ್ಲಿ ಏನು ಬರ್ತೈತಿ ಅಂತಂದರೆ +1ಗಳು ಎಷ್ಟಿದಾವು? 1 2 3 4 5. ಸೊ 5 ಬಾರಿ +1ಗಳು ಮತ್ತು 5 ಬಾರಿ -1ಗಳು ಇದಾವೆ. ಹೌದಾ. ಸೊ ನೋಡ್ರಿ ಇಲ್ಲಿ 1 2 3 4 5. ಸೊ ಎಷ್ಟು ಸಾರಿ -1 ಐತಿ? 5 ಬಾರಿ. ಸೊ 5 1 5 ಪ್ಲಸ್ 5 × -1 -5. ಸೊ +5 -5 ಅಂದರೆ ಆನ್ಸರ್ 0. ಯಾಕಂದರೆ ಪ್ಲಸ್ ಮೈನಸ್. ಸೊ 5ರಲ್ಲಿ 5 ಹೋದರೆ 0. ಓಕೆನಾ. ಸೊ ಇದನ್ನ ಯಾವ ರೀತಿ ಬರ್ಕೊತೀರಿ ಅಂತ ಇಲ್ಲಿ ಬರ್ದಿದ್ದೀನಿ. ಈ ಥರ ನೀವು ನೋಟ್ಸಲ್ಲಿ ಬರ್ಕೋಬೋದು. ನೆಕ್ಸ್ಟ್ 4th ಕ್ವೆಶನ್. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಚಿಹ್ನೆಗಳು ಹಾಕಿ, ಅಂದರೆ ದೊಡ್ಡದು ಚಿಕ್ಕದು ಅಥವಾ ಸಮ ಚಿಹ್ನೆ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ ಅಂತ ಹೇಳಿದ್ದಾರೆ. ಓಕೆ. ಸೊ ನೋಡೋಣ. ಈಗ ಇಲ್ಲಿ ಮೊದಲನೇದು ಉಕ್ತಿನ ನೋಡಿದಾಗ ಇಲ್ಲಿ ಯಾವ ರೀತಿ ಆಗೈತಿ ಅಂದರೆ 49 - 7 + 8 ಈ ಕಡೆನೂ ಅದ ಐತಿ. ಸೊ ಈ ಕಡೆನೂ ಅದ ಇದೆ. ಸೊ ಇಲ್ಲೇನಾಗ್ತದೆ? ಸಮ ಚಿಹ್ನೆ. ಎರಡನೇದು 83 × 42 - 18. ಅಂದರೆ ಮೊದಲು ನಾವು ಇದನ್ನು ಮಾಡ್ಕೊತೀವಿ, ನೆಕ್ಸ್ಟು ಇದನ್ನು ಮಾಡ್ಕೊಂಡು 83. ಸೊ ಇಲ್ಲೂ 83ರಲ್ಲೇ ಗುಣಾಕಾರ ಆಗ್ತಿದೆ, ಇಲ್ಲೂ 83ರಿಂದ. ಆದರೆ ಇಲ್ಲಿ ನೋಡಿರಿ 42ರೊಳಗೆ 18 ಹೋಗ್ತೈತಿ, ಇಲ್ಲಿ 40ರೊಳಗೆ 18 ಹೋಗ್ತೈತಿ. ದೊಡ್ಡ ಸಂಖ್ಯೆ ಒಳಗೆ ಅದೇ ಸೇಮ್ ನಂಬರ್, ಇಲ್ಲಿ 42ರಲ್ಲಿ 18, ಇಲ್ಲಿ 40ರೊಳಗೆ 18. ಬರೋ ಆನ್ಸರ್ 2 83ರಿಂದ ಏನಾಗತ್ತೈತಿ? ಗುಣಾಕಾರ ಆಗತ್ತೈತಿ. ಈಗ ನಮಗೆ ಇಲ್ಲಿ ನೋಡಿರಿ 5 - 3 ಮಾಡಿದ್ರೆ ಆನ್ಸರು 2. ಇಲ್ಲಿ ಏನಾಗತ್ತೈತಿ? 2 ಕಮ್ಮಿ ಆಗೈತಿ. ಸೊ ಇಲ್ಲಿ 2 ಕಮ್ಮಿ ಮಾಡೋಣ. 3 - ಅದೇ ಸಂಖ್ಯೆನ 3 ಮಾಡಿದ್ರೆ 0. ಸೊ ದೊಡ್ಡ ಸಂಖ್ಯೆಯಲ್ಲಿ ಅದೇ ನಂಬರ್ನ ಕಳೆದ್ರೆ ನಮ್ಗೆ ಇನ್ನೂ ದೊಡ್ಡ ಸಂಖ್ಯೆ ಬರುತ್ತೆ. ಹೌದಲ್ವಾ. ಸೊ ಅದನ್ನು ದೊಡ್ಡ ಸಂಖ್ಯೆ 83ರಿಂದ ಮಾಡಿದ್ರೆ
ಇದೇನು ಆನ್ಸರ್ ದೊಡ್ಡದೇ ಆಗೋದು. ಸೊ 42 18 ಕಳೆದ್ರೆ ಒಂದು ದೊಡ್ಡ ನಂಬರ್ ಬರುತ್ತೆ. ಇಲ್ಲಿ 2 ನಂಬರ್ ಕಡಿಮೆ ಆಗೈತಿ. 2 ನಂಬರ್ ಕಡಿಮೆ ಒಳಗೆ ನಾವು 18 ಕಳೀತಾ ಇದ್ದೀವಿ. ಸೊ ಆನ್ಸರ್ ಯಾವುದಾಗುತ್ತೆ ಅಂದರೆ ಈ ಕಡೆ ನಮ್ಮ ಲೆಫ್ಟ್ ಸೈಡ್ ಇರುವಂಥ ಉಕ್ತಿ ದೊಡ್ಡದಾಗುತ್ತೆ. ನೆಕ್ಸ್ಟ್ ನೋಡೋಣ ಈಗ 145 ಮೈನಸ್ 17 ಇಂಟು 8, 145 ಮೈನಸ್ 17 ಇಂಟು 6. ಈಗ 145ರಲ್ಲಿ 17ನ ಕಳೀತಾ ಇದ್ದೀವಿ. ನೆಕ್ಸ್ಟ್ 145ರಲ್ಲಿ 17ನ ಕಳೆಯೋದು, ಓಕೆನಾ? ಅಥವಾ 17 ಇಂಟು 8, 17 ಇಂಟು 6. ಸೊ ಯಾವ್ದು ಜಾಸ್ತಿ ಬರುತ್ತೆ? 17 ಇಂಟು 8 ಮಾಡಿದ್ರನ ಜಾಸ್ತಿ ನಂಬರ್ ಬರುತ್ತಲ್ವ. ಸೊ ಒಂದು ಸಂಖ್ಯೆ ಇಲ್ಲೂ 145, ಇಲ್ಲೂ 145. ಸೊ ಒಂದು ಸಂಖ್ಯೆಯಲ್ಲಿ ದೊಡ್ಡ ನಂಬರ್ ಕಳೆದ್ರೆ ಕಡಿಮೆ ಉಳಿತೈತಿ, ಹೌದಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದು ಉಕ್ತಿ ಸಣ್ಣದು. ಈಗ 5 ನಂಬರಿಂದ ನಾನು ದೊಡ್ಡ ನಂಬರ್ನ ಕಳಿತೀನಿ 4. ಸೊ ಆನ್ಸರ್ 1. ಸಣ್ಣ ನಂಬರ್ ಕಳಿತೀನಿ, ಆನ್ಸರ್ 2. ಸೊ ಸಣ್ಣ ನಂಬರ್ ಕಳೆದಾಗ ಜಾಸ್ತಿ ಬಂತ, ದೊಡ್ಡ ನಂಬರ್ ಕಳೆದಾಗ ಜಾಸ್ತಿ ಬಂತ? ಸಣ್ಣ ನಂಬರ್. ಆದ್ದರಿಂದ ಇದು 17 ಇಂಟು 6 ಮಾಡಿದ್ರೆ ಸಣ್ಣ ನಂಬರ್ ಬರುತ್ತೆ. ಸೊ ಆದ್ದರಿಂದ ಇದು ದೊಡ್ಡ ಉಕ್ತಿಯಾಗಿ ಬದಲಾಗುತ್ತೆ. ಸೊ ಆಪ್ಷನ್ ಡಿ ನೋಡಿರಿ, ಕ್ವಶನ್ ನಂಬರ್ ಡಿ, 23 ಇಂಟು 48 ಮೈನಸ್ 35, 23 ಇಂಟು 48 ಮೈನಸ್ 35, ಓಕೆನಾ? ಇಲ್ಲೇನಾಗೈತೆ ಅಂದರೆ 23 ಮತ್ತು 48 ಗುಣಾಕಾರ ಆಗತ್ತೈತಿ. ಇಲ್ಲೇ 48 ಮೈನಸ್ 35 ಆಗ್ತದೆ. ಸೊ ಇಲ್ಲೊಂದು ಸಣ್ಣ ನಂಬರ್ ಬರುತ್ತಾ, ಅದು 23ರಲ್ಲೇ ಗುಣಾಕಾರ ಆಗುತ್ತೆ. ಇದನ್ನು 2 ಗುಣಾಕಾರ ಮಾಡಿದಾಗ ಒಂದು ದೊಡ್ಡ ನಂಬರ್ ಬರುತ್ತೆ. ಸೊ ಅದರಲ್ಲಿ 35 ಮೈನಸ್ ಆಗತ್ತೆ. ಆಬ್ವಿಯಸ್ಲಿ ಈ ಕಡೆ ಸೈಡ್ ಇರೋದು ದೊಡ್ಡದಾಗಿ ಬರುವಂಥ ಆನ್ಸರ್ ಆಗಿರುತ್ತೆ, ಹೌದಲ್ವಾ? ಯಾಕಂದರೆ 23, 48 2 ಗುಣಾಕಾರ ಆಗತ್ತು. ಇಲ್ಲಿ ಒಂದೇನು ಮಾಡಿದ್ದಾರೆ ಅಂದರೆ ಆವರಣನ ಹಾಕಿದ್ದಾರೆ. ಆವರಣ ಹಾಕಿದರೆ ಮೊದಲು ನಾವು ಮೈನಸ್ ಮಾಡಿ ಆಮೇಲೆ ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಏನು ಗುಣಾಕಾರ, ಇಲ್ಲಿ ಆವರಣ ಹಾಕಿಲ್ಲ. ಸೊ ಅದಕ್ಕೆ 23 ಇಂಟು 48 ಹಿಂಗೆ ಮಾಡಿದ್ದಾರೆ, ಓಕೆನಾ? ಸೊ ನೆಕ್ಸ್ಟ್ 16 ಮೈನಸ್ 11 ಇಂಟು 12. ನೆಕ್ಸ್ಟ್ ಈ ಕಡೆ ಮೈನಸ್ 11 ಇಂಟು 12 ಪ್ಲಸ್ 16 ಇಂಟು 12. ಇಲ್ಲಿ ನೋಡ್ರಿ, ಈ ಕಡೆ ಇರೊಳಗೆ ಕಾಮನ್ ಯಾವ್ದು ಇರೋದು? 12. ಸೊ 12ನ ನಾನು ಇಲ್ಲಿ ಹೊರಗಿಡಬೇಕು. ಇಂಟು ಆವರಣದಲ್ಲಿ ಏನು ಬರಿತೀನಿ ಅಂದರೆ ಮೈನಸ್ 11 ಪ್ಲಸ್ 16. ನಾವು ಕ್ರಮಗಳನ್ನು ಅದಲು ಬದಲು ಮಾಡಿದ್ರೆ ಏನಿಲ್ಲ, 16 ಮೈನಸ್ 11 ಅಂತ ಬರಿಬೋದಾ? ಸೊ ಯಾಕಂದ್ರೆ ಪ್ಲಸ್ 16, ಸೊ ಪ್ಲಸ್ 16, ಮೈನಸ್ 11 ಮೈನಸ್ 11. ನೋಡಿರಿ, ಇದನ್ನು ಉಕ್ತಿ ಸೇಮ್ ಇದೆ ಅಲ್ವಾ? 12ನ ಈ ಕಡೆ ಬರ್ಕೊಂಡಿದ್ದಾರೆ, ನಡೆಯುತ್ತೆ. ಕ್ರಮ ಬೇರೆ ಅದಲು ಬದಲು ಮಾಡಿದ್ರೆ ನಡೆಯುತ್ತೆ, ಸೇಮ್ ಆನ್ಸರ್. ಸೊ ಈ ಆನ್ಸರ್ ಸಮ ಬರುತ್ತೆ. ನೆಕ್ಸ್ಟ್ ಎಫ್ ಕ್ವೆಶನ್, 76 ಮೈನಸ್ 53 ಇಂಟು 88. ಸೊ ಇಂಟು ಆಗ್ತಾ ಇರೋದು, ಗುಣಾಕಾರ ಆಗ್ತಾ ಇರೋ ಸಂಖ್ಯೆ ಸೇಮ್. ಆದರೆ ಇಲ್ಲಿ 76 ಒಳಗೆ 53 ಕಳೆದ್ರೆ ಒಂದು ಪಾಸಿಟಿವ್ ನಂಬರ್ ಬರುತ್ತೆ. ಇಲ್ಲಿ ಅದನ್ನ ಅದಲು ಬದಲು ಮಾಡಿದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದ್ರೆ ನೆಗೆಟಿವ್ ನಂಬರ್ ಬರುತ್ತೆ. ಸೊ ಪಾಸಿಟಿವ್ ನಂಬರ್ ಬರೋದು ಯಾವತ್ತೂ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಅದಕ್ಕೆ ಈ ಕಡೆದು ಉಕ್ತಿ ದೊಡ್ಡ ಸಂಖ್ಯೆ. ನೆಕ್ಸ್ಟ್ ಜಿ, 25 ಗುಣಾಕಾರ ಆಗ್ತಿರೋ ಸಂಖ್ಯೆ ಸೇಮ್. ಹಾಗೆ ಇಲ್ಲಿ 42 ಪ್ಲಸ್ 16. ಈ ಕಡೆ ಏನಾಗೈತಿ 43 ಪ್ಲಸ್ 15. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಒಂದು +1 ಆಗೈತಿ, ಇಲ್ಲಿಂದ ಇಲ್ಲಿಗೆ -1. ಸೊ ಇಲ್ಲಿ ಒಂದು ಕೂಡಿಸಿ ಈ ಕಡೆ ಒಂದು ಮತ್ತು -1 ಆಗೈತಿ. ಸೊ ಆನ್ಸರ್ ಸೇಮ್ ಬರುತ್ತೆ. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೋ ಇದ್ರದ್ದು ಅಷ್ಟು ಆನ್ಸರ್ ಬರ್ತೈತಿ. ಗುಣಿಸೋ ಅಂಥ ನಂಬರು ಸೇಮ್. ಆದ್ದರಿಂದ ಈ ಉಕ್ತಿಗಳ ಬೆಲೆ ಸೇಮ್ ಆಗುತ್ತೆ. ಒಂದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಕೂಡಿಸಿದಾರೆ, ಫಸ್ಟ್ ಒಂದು ಹೆಚ್ಚಿಗೆ ಮಾಡಿ ಆಮೇಲೆ ಒಂದು ಕಮ್ಮಿ ಮಾಡಿದಾನೆ, ಸೇಮ್ ಆನ್ಸರ್, ಹೌದಲ್ವಾ? ಸೊ ಸೇಮ್ ಆನ್ಸರ್ ಬರೋದ್ರಿಂದ ಉಕ್ತಿ ಸೇಮ್. ಈಗ ಇಲ್ಲಿ 5 + 4 ಅಂತ ಮಾಡಿದ್ರೆ ಆನ್ಸರ್ 9. ಈಗ ಇದಕ್ಕೆ ಒಂದು ಹೆಚ್ಚಿಗೆ ಮಾಡಿ 6 + 3 ಒಂದು ಕಮ್ಮಿ ಮಾಡಿ, ಇಲ್ಲಿ +1 ಮಾಡಿ, ಇಲ್ಲಿ -1 ಮಾಡಿದ್ರು ಆನ್ಸರ್ ಸೇಮ್. ಸೊ ಅದೇ ಇದು ಇಲ್ಲಿ ಫಾಲೋ ಆಗ್ತಿದೆ. ನೆಕ್ಸ್ಟ್ ಹೆಚ್ಚು ನೋಡೋಣ. 36 ಇಂಟು 28 - 16. ಇಲ್ಲಿ 35 ಇಂಟು 27 - 15. ಇಲ್ಲಿ ಗುಣಾಕಾರ ಆಗ್ತಿರೋ ಸಂಖ್ಯೆ ನೋಡಿರಿ, ಇಲ್ಲಿ 35 ಐತಿ, ಇಲ್ಲಿ 36 ಇದೆ. ಸೊ ಇಲ್ಲಿ 28 - 16, ಇಲ್ಲಿಂದ ಇಲ್ಲಿಗೆ ಮೈನಸ್ ಮಾಡುವಾಗ ಒಂದು ಕಡಿಮೆ ಮಾಡಿದ್ದಾರೆ, ಈ ಕಡೆನೂ ಕೂಡ ಒಂದು ಕಮ್ಮಿ ಮಾಡ್ಯಾರ. ಸೊ ಅಂದರೆ 5 - 3 ಅಂದ್ರೂ 2. ಸೊ ಇಲ್ಲಿ 4 ಮೈನಸ್ ಮತ್ತು ಒಂದು ಕಮ್ಮಿ ಮಾಡಿದ್ದಾರೆ ಅಂತಂದ್ರೂ ಇಲ್ಲಿಂದ ಏನೈತೆ 2 ಸೇಮ್. ಆದರೆ ಒಂದು ಮೈನಸ್ ಮಾಡಿ ಈ ಕಡೆನೂ ಮೈನಸ್ ಮಾಡಿದ್ರೆ ಸೇಮ್ ಬರುತ್ತೆ. ಆದರೆ ಇಲ್ಲಿ ಗುಣಾಕಾರ ಆಗ್ತಿರೋ ಸಂಖ್ಯೆ ನೋಡಿರಿ, ಇದು 36ರಿಂದ ಗುಣಾಕಾರ, ಇದು 35ರಿಂದ ಗುಣಾಕಾರ. ಯಾವ್ದು ದೊಡ್ಡ ಬರುತ್ತೆ? 36ರಿಂದ ಮಾಡೋಂಥದ್ದು. ಸೊ ಅದಕ್ಕೆ ಈ ಉಕ್ತಿ ಸಮವಾಗಿ ಬರುತ್ತೆ.
ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದು ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ 83 ಮೈನಸ್ 37 ಮೈನಸ್ 12. ಇಲ್ಲಿ ನೋಡ್ರಿ 84 ಇದೆ, ಮೈನಸ್ 38 ಮೈನಸ್ 12. ಇದನ್ನು ನಾವು ನೋಡಿದಾಗ ಇದನ್ನು ಫಸ್ಟ್ ಏನು ಮಾಡ್ತೀನಿ, 83 ಮೈನಸ್ ಇರೋದನ್ನು ಪದಗಳಲ್ಲಿ ಬರ್ಕೊತೀನಿ. 83 ಮೈನಸ್ ಇರೋದು ಪ್ಲಸ್, ಹಾಗೆ ಇದು ಮೈನಸ್ 37 ಆಯಿತು, ಹಾಗೆ ಪ್ಲಸ್ ಮೈನಸ್ 12. ಈ ಆನ್ಸರ್ ನಂಗೆ ಬರಬೇಕು. ಓಕೆ. ಸೊ ಇಲ್ಲಿ ನೋಡ್ರಿ, ಇದು ಒಂದೇದು ಬರ್ಕೊಂಡ್ರೆ ಇಲ್ಲಿ 84 ಮೈನಸ್ ಇರೋದನ್ನು ಪ್ಲಸ್ ಮಾಡಿಕೊಂಡು ಮೈನಸ್ 38 ಪ್ಲಸ್ ಮೈನಸ್ 12. ಇಲ್ಲಿ ನೋಡ್ರಿ 83 ಇದ್ದಿದ್ದು 84 ಆಗೈತಿ, ಪ್ಲಸ್ 1 ಆಗಿದೆ. ಹಾಗೆ ಮೈನಸ್ 37 ಇರೋದು ಮೈನಸ್ 38, ಒಂದು ಮೈನಸ್ ಆಗಿದೆ. ಒಂದು ಕೂಡಿಸಿ ಒಂದು ಕಳಿಯೋದ್ರಿಂದ ಆನ್ಸರ್ ಸೇಮ್ ಆಗೇ ಬರುತ್ತೆ. ಸೊ ಇದೇನಾಗುತ್ತೆ, ಇದಕ್ಕೆ ಸಮವಾಗಿ ಬರುತ್ತೆ. ಈ ಥರ ಬರ್ಕೋಬೇಕು ನೀವು ಅದನ್ನು ನೋಟ್ಸಲ್ಲಿ, ಸೇಮ್ ಬರ್ತೈತಿ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ. ಬಿ ನೋಡ್ರಿ, 84 ಪದ ಆವರಣದ ಹೊರಗಡೆ ಮೈನಸ್ ಇರೋದ್ರಿಂದ ಒಳಗಿರೋ ಚಿಹ್ನೆ ಚೇಂಜ್ ಆಗುತ್ತೆ. 37 ಹಾಗೆ ಮೈನಸ್ 12. ಇಲ್ಲೇನಾಯಿತು, ಇಲ್ಲಿ ಇದು ಮೈನಸ್ ಐತಿ, ಇಲ್ಲಿ ಪ್ಲಸ್ ಆಗಿದೆ. ಓಕೆ. ಸೊ ಇದೆಲ್ಲ ಚೇಂಜ್ ಆದ್ರೂ ಇಲ್ಲಿ ಏನಾಗೈತಿ, 83ರಿಂದ 84 ಆಗೈತಿ. ಸೊ ಒಂದು ಹೆಚ್ಚಿಗೆ ಆಗೈತಿ. ಸೊ ಇದು ಆನ್ಸರ್ ಸೇಮ್ ಬರೋದೇ ಇಲ್ಲ, ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, 83 ಅಂತ ಪದ ಮಾಡ್ಕೊಂಡ್ವಿ. ಮೈನಸ್ ಇರೋದು ಪ್ಲಸ್ ಮಾಡಿಕೊಂಡು ಮೈನಸ್ 38 ಪ್ಲಸ್ ಮೈನಸ್ 13. ಇಲ್ಲೇನಾಯಿತು, 83 ಸೇಮ್. ಇಲ್ಲಿ ಮೈನಸ್ 37 ಮೈನಸ್ 8. ಸೊ ಇಲ್ಲೊಂದು ಮೈನಸ್ 1 ಆಗೈತಿ. ಈ ಕಡೆ ಮೈನಸ್ 12 ಮೈನಸ್ 13 ಆಗೈತಿ. ಸೊ ಇಲ್ಲೂ ಕೂಡ ಮೈನಸ್ 1. ಸೊ ಮೈನಸ್ ಮೈನಸ್ ಆಗ್ತಾ ಹೋಯಿತು. ಸೊ ಇದು ಕೂಡ ರಾಂಗ್ ಬರುತ್ತೆ, ಎಕ್ಸ್ಟ್ರಾ ಅಂದರೆ ಬೇರೆ ನಂಬರ್ ಬರುತ್ತೆ. ಸೊ ಇದು ಕೂಡ ಆನ್ಸರ್ ಸರಿಯಾಗಲ್ಲ. ಡಿ ನೋಡ್ರಿ, ಮೈನಸ್ 37 ಐತಿ. ಸೊ ಮೈನಸ್ 37 ಆಯಿತು. ನೆಕ್ಸ್ಟ್ ಪ್ಲಸ್ 83. ಮೈನಸ್ ಇರೋದು ಪ್ಲಸ್ ಮಾಡಿಕೊಂಡ್ರೆ ಇದೇನಾಗುತ್ತೆ, ಮೈನಸ್ 12. 83 ಸೇಮ್. ಮೈನಸ್ 37 ಮೈನಸ್ 37 ಮೈನಸ್ 12 ಮೈನಸ್ 12. ಸೊ ಇದೇನಾಗುತ್ತೆ, ಈ ಉಕ್ತಿ ಈ ಕೊಟ್ಟಿರುವಂಥ ಉಕ್ತಿಗೆ ಸಮವಾದ ಬೆಲೆನ ತಂದುಕೊಡುತ್ತೆ. ನೆಕ್ಸ್ಟ್ ಕ್ವೆಶನ್, 93 ಪ್ಲಸ್ 37 ಇಂಟು 44 ಪ್ಲಸ್ 76. ಇದನ್ನು ಉಕ್ತಿ ಪದಗಳ ಮಾಡಿಕೊಂಡ್ರೆ ಇದೊಂದು ಪದ ಹಾಗೆ 76 ಒಂದು ಪದ. ಇದರೊಳಗೆ ನೋಡಿದರೆ ಒಂದೇದ್ರೊಳಗೆ ನೋಡಿದ್ರೆ 37 ಒಂದು ಪದ. ಓಕೆನಾ. ಹಾಗೆ 93 ಇಂಟು 44 ಒಂದು ಇದು ಉಲ್ಟಾನ ಆಗ್ಬಿಟ್ಟವು ನಂಬರ್ಸ್. ಹೌದಾ. ಸೊ ಇಲ್ಲಿ 37 ಇಂಟು 44 ಆದರೆ ಇಲ್ಲಿ 37 ಸಪ್ರೇಟ್ ಬಂದು. ಸೊ ಇದು ಆನ್ಸರ್, ಈ ಉಕ್ತಿ ಸರಿ ಸೇಮ್ ಆನ್ಸರ್ ಕೊಡಲ್ಲ. ಹಾಗೆ ಎರಡನೇದು ನೋಡ್ರಿ, 93 ಒಂದು ಪದ ಪ್ಲಸ್ 37 ಅದ್ರ ಜೊತೆ ಗುಣಾಕಾರ ಆಗ್ತಿದೆ 76. ಸೊ ಇಲ್ಲೇ ಆನ್ಸರ್ ರಾಂಗ್ ಆಗಿಬಿಡ್ತು. ಸೊ ಇದು ಬರಲ್ಲ. ಮೂರನೇದು ಏನಾಗುತ್ತೆ, 93 ಪ್ಲಸ್ 37 44 ಪ್ಲಸ್ 76. ಇದನ್ನ ಪ್ಲಸ್ ಮಾಡಿ ಇಂಟು ಮಾಡಿದ್ರೆ, ಆದರೆ ಇಲ್ಲಿ ನಮ್ಗೆ ನಡಕಿರೋದು ಒಂದು ಪದ ಐತಿ. ಆದರೆ ಇದನ್ನ ಎರಡು ಏನು ಮಾಡಿ, ಈ ಕಡೆದು ಇದನ್ನು ಕೂಡ್ಸಾರೆ, ಈ ಕಡೆದು ಇದನ್ನು ಕೂಡ್ಸಾರೆ. 37 ಇಂಟು 44 ಆಗಬೇಕಿತ್ತು. ಬಟ್ ಈ ನಂಬರ್ ಈ ಕಡೆ ಕೂಡಿಸಿ, ಈ ನಂಬರ್ನ ಈ ಕಡೆ ಕೂಡಿಸಿ ಆವರಣದಲ್ಲಿ ಫಿಕ್ಸ್ ಮಾಡಿಬಿಟ್ಟಾರನ್ನ. ಸೊ ಇದು ಕೂಡ ಆನ್ಸರ್ ಬರಲ್ಲ. ಡಿ ನೋಡ್ರಿ, 37 ಇಂಟು 44 ಪ್ಲಸ್ 93 ಪ್ಲಸ್ 76. ಇದು ಒಂದು ಪದ, ಹೌದು, ಇದಕ್ಕೆ ಸಮ ಆಯಿತು. ನೆಕ್ಸ್ಟ್ 93 ಒಂದು ಪದ, ಇದಕ್ಕೆ ಸಮ ಆಯಿತು. 76 ಇದಕ್ಕೆ ಪದ, ಇದು ಸಮ ಆಯಿತು. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ 4ನೇದು. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನ ಬರೆಯಿರಿ. ಸೊ ಈಗ ಯಾವ ಸಂಖ್ಯೆ ಆರಿಸ್ಕೊತೀನಿ ಅಂತಂದರೆ, ಈಗ ನಾವೊಂದು 36. ಓಕೆನಾ. ಸೊ 36 ನಾವು ಆರಿಸ್ಕೊಂಡಿರುವಂಥ ಸಂಖ್ಯೆ 36. ಈ ಒಂದು ಸಂಖ್ಯೆ ಬರಬೇಕಂದ್ರೆ ನಾವು ಎಷ್ಟು ವಿಭಿನ್ನ ಉಕ್ತಿಗಳನ್ನ ಬರಿಬೋದು? 30 ಪ್ಲಸ್ 6 ಮಾಡ್ಬೋದಾ? 36 ಬರ್ತು. 40 ಯಾವುದಾದ್ರೂ ಕ್ರಿಯೆನ ಯೂಸ್ ಮಾಡ್ಕೋಬೋದು. 40 ಮೈನಸ್ 4 ಮಾಡಿದ್ರೂ 36 ಬಂತು. 6 ಇಂಟು 6 36. 12 ಇಂಟು 3 36. 72 ಬಾಗ್ಲೆ 2 ಮಾಡಿದ್ರೂ ಎಷ್ಟು ಬರುತ್ತೆ? 36 ಬಂತು. ಓಕೆ. ನೆಕ್ಸ್ಟ್ ಇನ್ನೊಂದು ಏನಂದರೆ 6 ಇಂಟು 3 ಪ್ಲಸ್ 3. ಇದೇನಷ್ಟು? 3 ಪ್ಲಸ್ 3 ಮಾಡಿದ್ರೆ 6. 6 ಇಂಟು 6 ಮಾಡಿದ್ರೆ 36. ನೆಕ್ಸ್ಟ್ 9 ಇಂಟು 10 ಮೈನಸ್ 6. 10 ಮೈನಸ್ 6 ಮಾಡಿದ್ರೆ 4. 9 4
36. ನೆಕ್ಸ್ಟು 8 ಪ್ಲಸ್ 7 ಇಂಟು 4. ಸೊ ಇಲ್ಲಿ 7 4 28, 28ಕ್ಕೆ 8 ಸೇರಿಸಿದ್ರೆ 36. 7 ಇಂಟು 4 ನೆಕ್ಸ್ಟ್ ಬ್ರ್ಯಾಕೆಟಲ್ಲಿ ಪ್ಲಸ್ಸು 4 ಇಂಟು 2. 7 4 28, 4 7 8. ಸೊ ಎರಡನ್ನೂ ಕೂಡಿಸಿದ್ರೆ 36. ಸೊ ಈ ರೀತಿಯಾಗಿ ವಿಭಿನ್ನವಾಗಿ ಬರಿಬೋದು. ಇನ್ನೊಂದು 4 ಗುಂಡ್ಲೆ 7 ಪ್ಲಸ್ 2 ಮಾಡಿದ್ರೆ 9 ಬಂತು. ಸೊ 9 ಇಂಟು 4 ಮಾಡಿದ್ರೆ 36. ಹೌದಲ್ವಾ? ಸೊ ಇಷ್ಟು ವಿಭಿನ್ನ ರೀತಿಯಾಗಿರುವಂಥ ನಾವು ಉಕ್ತಿಗಳನ್ನು ಏನು ಮಾಡ್ಬೋದು, ಬರಿಬೋದು. ಓಕೆನಾ? ಸೊ ಇದೇ ಥರ ನೀವು ಯಾವುದಾದ್ರೂ ನಂಬರ್ ತೊಗೊಂಡು ನೀವು ಉಕ್ತಿಗಳನ್ನ ಟ್ರೈ ಮಾಡಿರಿ. ಇಲ್ಲಿಗೆ 7ನೇ ತರಗತಿಯ ಸೆಕೆಂಡ್ ಚಾಪ್ಟರ್ ಅಂಕಗಣಿತದ ಉಕ್ತಿಗಳು ಚಾಪ್ಟರ್ ಕಂಪ್ಲೀಟ್ ಆಯಿತು. ಎಲ್ಲ ವಿಷಯಗಳನ್ನು ವಿತ್ ಎಕ್ಸ್ಪ್ಲನೇಷನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ಥರ ನೆಕ್ಸ್ಟ್ ವೀಡಿಯೋಸಲ್ಲಿ ಮುಂದಿನ ಚಾಪ್ಟರ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.